ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಏನ್ ಕಾಣಿಸ್ತಾ ಇದೆ? ಸೊಲ್ಯೂಷನ್ ಕಾಣಿಸ್ತಿದೆ ಸರ್. ಓಕೆ, ಪ್ರಾಬ್ಲಮ್ ಎಲ್ಲರ ಹತ್ರ ಇರ್ಬೇಕು. ಓಕೆ, ನೆನ್ನೆ ಕಳಿಸಿರೋ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಹಾ ಸರ್. ಎಲ್ಲರ ಹತ್ರ ಕಣ್ಮುಂದೆ ನಿಮ್ಮ ಹತ್ರ ಪ್ರಾಬ್ಲಮ್ ಇದೆ. ಎರಡು ಇದೆಯಾ? ಒಂದ್ ಮಾಡಿ ಸಾಕು. ಅದನ್ನ ಮಾಡಿ. ಎಲ್ಲರ ಹತ್ರ ನಿಮ್ ಕಣ್ಮುಂದೆ ಕ್ವಶನ್ ಇರ್ಬೇಕು, ನೆನ್ನೆ ಬರ್ಕೊಂಡಿರ್ಬೇಕು ಅಥವಾ ಬರ್ಕೊಂಡಿದ್ರೆ ಎಲ್ಲರೂ ಕ್ವಶನ್ ಎಲ್ಲರ ಹತ್ರ ಇದೆಯಾ? Yes sir. ಓಕೆ, ಇದಲ್ವಾ ನೋಡಿ, ಇದು ಸಿರೀಸ್ ಬಿ, ಸಿರೀಸ್ ಎ, ಸಿರೀಸ್ ಬಿ. ಇದನ್ನ ನೀವು ಇಂಡಿವಿಜುವಲ್ ಸಿರೀಸ್ ಇದಕ್ಕೂ ಬೇರೆ ಮಾಡಬೇಕು, ಇದಕ್ಕೂ ಬೇರೆ ಮಾಡಬೇಕು. ಓಕೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಓಕೆ, ಇದನ್ನ ಮಾಡಿಕೊಂಡು ಮಾಮೂಲಿ ಅವ್ನು ಕೇಳಿದಾನಲ್ಲ, ಅವ್ನು ಕೇಳಿದಾನೆ ಫೈಂಡ್ ವಿಚ್ ಇಸ್ ಮೋರ್ ಕನ್ಸಿಸ್ಟೆಂಟ್ ಅಂತ. ಯಾವ್ದು CV ಕಮ್ಮಿ ಇದೆ ಅದಕ್ಕೆ ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಓಕೆನಾ? ಕ್ಲಾಸ್ ಮಾಡ್ತಾ ಇರ್ತೀನಿ, ಒಂದು 30 ಮಿನಿಟ್ಸ್ ಹೋದ್ರೆ ಓಕೆ ಬಿಡಿ, ಅವ್ರಿಗೆ ಹೇಳಿದೆ. ಓಕೆ, ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್ ಮಾಡೋದಾ? ಈಗ ಮೊದಲನೇದಾಗಿ ಸ್ಟಾರ್ಟಿಂಗ್ ನಾವು ನೋಡ್ಬೇಕಾಗಿರೋದು ಪ್ರಿಫರೆನ್ಸ್ ಶೇರ್ಸ್ ನ ನೋಡ್ಬೇಕು. ಓಕೆನಾ? ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ನೋಡ್ತಾ ಇದ್ದೀರಾ ಕ್ವಶನ್ ಅಲ್ಲಿ 1008% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ಅಂತ ಇದೆ. ಸೊ ಇದು ಪಾರ್ಟ್ಲಿ ಪೇಡಾ ಫುಲ್ಲಿ ಪೇಡಾ? ಫುಲ್ಲಿ ಪೇಡ್ ಅಂದ್ರೆ 2 ಎಂಟ್ರಿ ನಮಗ್ ಬರಲ್ಲ, ಹೌದಲ್ವಾ? ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕಾಗಿ ಎಲ್ಲಿಂದ ಅಂತ ಹೇಳಿದ್ರೆ, ನಾವು ಪ್ರಿಫರೆನ್ಸ್ ಶೇರ್ ಓಕೆ, ಅವ್ರಿಗೆ ಪ್ರೀಮಿಯಂ ಸಮೇತ ಕೊಡ್ತಿದೀವಾ ಬರೀ ಕ್ಯಾಪಿಟಲ್ ಕೊಡ್ತಿದೀವಾ ನೋಡ್ಬೇಕು. ನೋಡಿ, ದ ಕಂಪನಿ ಡಿಸೈಡ್ ಟು ರಿಡೀಮ್ ದ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 10% ಅಂತ ಇದೆ ಅಲ್ವಾ? ಸೊ ನೋಡಿ, ಮೊದಲ ಎಂಟ್ರಿಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh. ಅದ್ ಹೆಂಗ್ ಬಂತು ಅಂತ ಗೊತ್ತಾಯ್ತಾ? ಅದಾದ್ಮೇಲೆ 10% ಪ್ರೀಮಿಯಂ ಅಟ್ ಎ ಪ್ರೀಮಿಯಂ ಆಫ್ 10% ಅಂತ ಹೇಳ್ತಾ ಇದ್ದಾನೆ. ಓಕೆ, 1 lakh ಮೇಲೆ 10% ಮಾಡಿ ಎಷ್ಟು ಬರುತ್ತೆ? 10,000 ಬರುತ್ತಲ್ವಾ? ಅದನ್ನ ಈ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಂ ಎರಡು ಸರಿ 1,10,000. ಅದನ್ನ ಯಾರು ಕೊಡ್ತೀವಿ? 2 ಅಂದ್ರೆ ಗೆ ಅಂತ. ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಆಯ್ತಾ? Yes sir, different shareholders ಗೆ. ನೆಕ್ಸ್ಟ್ ನಾವು ಕ್ವಶನ್ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ? ಈಗ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು? ಶೇರ್ ಕ್ಯಾಪಿಟಲ್ 1 lakh ಕೊಡ್ಬೇಕು, ಹೌದಲ್ವಾ? ಬರೀ ಶೇರ್ ಕ್ಯಾಪಿಟಲ್ ಎರಡು ಸಪರೇಟ್ ಆಗಿ ನೋಡಿ. ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು? 1 lakh. ಈ 1 lakh ನ ಒಂದು ಹೊಸದಾಗಿ ಶೇರ್ಸ್ ನ ಇಶ್ಯೂ ಮಾಡಿರ್ಬೇಕು, ಇನ್ನೊಂದು ಡಿವಿಸಬಲ್ ಪ್ರಾಫಿಟ್ ಇಂದ ಕೊಡ್ಬೋದು. ಈಗ ಹೊಸದಾಗಿ ಶೇರ್ಸ್ ಇಶ್ಯೂ ಮಾಡಿದಾನ ನೋಡೋಣ. ಎ ಅಲ್ಲಿ ಹೇಳ್ತಾ ಇದ್ದಾನೆ ಅಲ್ವಾ, ಎ ಫ್ರೆಶ್ ಇಶ್ಯೂ ಆಫ್ 2000 ಈಕ್ವಿಟಿ ಶೇರ್ಸ್ ಆಫ್ 10 each at a premium of 40% which was paid in full ಅಂತ ಹೇಳ್ತಾ ಇದ್ದಾನೆ. ಸೊ ಮುಖಬೆಲೆ ಎಷ್ಟು ಅದ್ರದ್ದು? ಇಶ್ಯೂ ಮಾಡ್ತಾರೆ ಮುಖಬೆಲೆ ಎಷ್ಟು? 10 ರೂಪಾಯಿ, ಕರೆಕ್ಟ್ ಅಲ್ವಾ? 10 ರೂಪಾಯಿಗೆ 40% ಬರುತ್ತೆ. 40 divided by 100 into 10 ಮಾಡಿ ಎಷ್ಟು ಬರುತ್ತೆ? ಸರ್ 4 ರೂಪಾಯಿ. 10 rupees ಫೇಸ್ ವ್ಯಾಲ್ಯೂ, 4 rupees ಪ್ರೀಮಿಯಂ. ಎರಡು ಸೇರಿದ್ರೆ ಎಷ್ಟು? ಎರಡು ಸೇರಿದ್ರೆ 14 rupees ಆಯ್ತು. ನಂಬರ್ ಆಫ್ ಎಷ್ಟು?
2000. ಸೊ 2000 Yes, sir. 14 ಮಾಡಿದ್ರೆ 28,000 ಬರುತ್ತೆ. ಎಲ್ಲಾರ ಹತ್ರ ಕ್ಯಾಲ್ಕುಲೇಟರ್ ಇರ್ಬೇಕು. ಓಕೆನಾ? Yes, sir. Yes, sir. ಅಲ್ಲಿರೋ ದುಡ್ಡನ್ನ ಟು ಶೇರ್ ಕ್ಯಾಪಿಟಲ್ ಗೆ ಫೇಸ್ ವ್ಯಾಲ್ಯೂ ಹೋಗುತ್ತೆ 2000. ಓಕೆ, ಸೊ ಇನ್ನು ಪ್ರೀಮಿಯಂ ಇದೆಯಲ್ಲ 2000 × 4 8,000 rupees ಎಲ್ಲಿಗೆ ಹೋಗುತ್ತೆ? ಈಕ್ವಿಟಿ Premium. ಓಕೆನಾ? ನಾವು ಕ್ಯಾಪಿಟಲ್ ಎಷ್ಟು ಕೊಡ್ಬೇಕಾಯ್ತು? 1 lakh. ಹಾ, ಈಗ ಇಲ್ಲಿ ನಾವು ಪ್ರೀಮಿಯಂ ನೋಡ್ಬಾರ್ದು. ಶೇರ್ ಕ್ಯಾಪಿಟಲ್ ಎಷ್ಟು ಬಂದಿದೆ ನಮ್ಗೆ ಇಶ್ಯೂ ಮಾಡಿದಾಗ? 20,000 20. ಅಲ್ವಾ? ಪ್ರೀಮಿಯಂ ಬಿಟ್ಟಾಕಿ. Yes, sir. ಯಾಕಂದ್ರೆ ನಾವು ಇವಾಗ ಕ್ಯಾಪಿಟಲ್ ಬಗ್ಗೆ ಮಾತಾಡ್ತಾ ಇರೋದು, ಪ್ರೀಮಿಯಂ ಬಗ್ಗೆ ಅಲ್ಲ. ಇನ್ನು ಎಷ್ಟು ಉಳ್ಕೋತು? Yes, sir. 1 lakh ಅಲ್ಲಿ 20,000 rupees ಇಶ್ಯೂ ಮಾಡಿದೀವಿ. ಇನ್ನು ಎಷ್ಟು ಉಳ್ಕೋತು? 80,000. ಆ 80,000 1 lakh ಅಲ್ಲಿ 20,000 ಹೋದ್ರೆ ಇನ್ನು 80,000. 80,000 ಡಿವಿಸಿಬಲ್ ಪ್ರಾಫಿಟ್ ಕೊಡ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಜನರಲ್ ರಿಸರ್ವ್ ಅಲ್ಲಿ 50,000 ಇದೆಯಾ? Yes, sir. ಅದನ್ನ 50,000 ಇಲ್ಲಿ ತಗೊಂಡಿದೀನಿ. ಇನ್ನು 30,000 ಬೇಕು ತಾನೆ? 80,000 ತಾನೆ ಟೋಟಲ್ ಬೇಕಾಗಿರೋದು. ಅಲ್ಲಿಂದ 30,000 ತಗೋತೀನಿ. ಸೊ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ? ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. Capital redemption reserve. ಈ ಕ್ಯಾಪಿಟಲ್ ಮುಗೀತಲ್ವಾ? ನೆಕ್ಸ್ಟ್ ಇನ್ ಯಾವ್ದು ಕೊಡ್ಬೇಕು? Yes, sir. ಕೊಡಕ್ಕಿಂತ ಮುಂಚೆ ಯಾವ್ದಾದ್ರು ಅಸೆಟ್ ಸೇಲ್ ಮಾಡಿರ್ತಾನ ನೋಡ್ಬೇಕು. ಅದ್ರಲ್ಲಿ ಇದನ್ನ ನೋಡಿ, ಬೀನಾ Yes, sir. ಆಲ್ ಇನ್ವೆಸ್ಟ್ಮೆಂಟ್ಸ್ ವರ್ ಸೋಲ್ಡ್ ಫಾರ್ 50. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ? 55,000. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲ, ಅಸೆಟ್ ಸೈಡ್ ಅಲ್ಲಿ ಇರುತ್ತೆ. So 60,000. 60,000. 60,000 ಎಷ್ಟಕ್ಕೆ ಮಾರಿದ್ವಿ ನಾವು? 55,000. 55,000 ಮಾರಿದ್ವಿ. 5,000 ಲಾಸ್ ಆಯ್ತಲ್ವಾ? Sir. ಸೊ ಅದನ್ನ ಡೆಬಿಟ್ ಮಾಡ್ಕೋಬೇಕು. ಲಾಸ್ ಆದ್ರೆ P&L ಅಕೌಂಟ್ ಡೆಬಿಟ್ ಮಾಡ್ಕೋತೀವಿ. 5,000 ಆಯ್ತು. ಯಾವ್ದನ್ನ ಮಾರಿರೋದು? ಟು ಇನ್ವೆಸ್ಟ್ಮೆಂಟ್ 60,000. Investment. ಅರ್ಥ ಆಯ್ತಾ? ಇಲ್ಲಿ ಡೆಬಿಟ್ Yes, ಕ್ರೆಡಿಟ್ ಟೋಟಲ್ ಸೇಮ್ ಆಗ್ಬೇಕು. ಓಕೆ, ಅದೇ ಲಾಭ ಬಂದಿದ್ರೆ 65,000 ಮಾರಿದ್ರೆ ಬ್ಯಾಂಕ್ ಅಕೌಂಟ್ 65,000, ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ 60,000, ಟು P&L ಅಕೌಂಟ್ 5,000 ಆಗೋದು. ಅರ್ಥ ಆಯ್ತಾ? Yes, sir. ಪ್ರಾಫಿಟ್ ಆದ್ರೆ P&L ಅಕೌಂಟ್ ಕ್ರೆಡಿಟ್, ಲಾಸ್ ಆದ್ರೆ P&L ಅಕೌಂಟ್ ಡೆಬಿಟ್. ಅರ್ಥ ಆಯ್ತಾ? Debit. ಸರ್. ಈ ಎಂಟ್ರಿ ಮೇಲೆ ಈಗ ಮೇಲೆ ಪ್ರೀಮಿಯಂ ಎಷ್ಟು ಕೊಡ್ಬೇಕು ನಾವು ಅವ್ರಿಗೆ? 8. ಅದು ಬಂದಿರೋ 80,000. 10,000 ನೋಡಿ, ಬಂದಿರೋದು ನಮ್ಗೆ ಬಂದಿರೋದು ಬಿಟ್ಬಿಡಿ. ಅವ್ರಿಗೆ ಕೊಡ್ಬೇಕಾಗಿರೋ ಪ್ರೀಮಿಯಂ ಎಷ್ಟು? 1 ಲಕ್ಷಕ್ಕೆ ಎಷ್ಟು? 8,000. 10,000 ಇದೆ ನೋಡಿ. Sir, 10,000. 8,000 ನಾವ್ ಇಶ್ಯೂ ಮಾಡಿದಾಗ ನಮಗ್ ಬಂದಿರೋದು ಪ್ರೀಮಿಯಂ. ಅವ್ರಿಗೆ ಕೊಡ್ಬೇಕಾಗಿರೋ ಮಾಡ್ಕೊಳ್ಳಿ ಅಂದ್ರೆ ಕೇಳಲ್ಲ ನೀವು. ಇಷ್ಟ ಬಂದಿದ್ ಪ್ರೀಮಿಯಂ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಂಗೆ ಅಂದ್ರೆ ಮೆಣಸಿನಕಾಯಿ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ನೀವು ಟೊಮೊಟೊ ಎತ್ಕೊಬತ್ತೀರಾ? ಅಥವಾ ಒಂದೇ ತರ ಕಲರ್ ಇತ್ತು ಅನ್ಬಿಟ್ಟು ಸೌತೆಕಾಯಿ ತಗೊಂಡ್ ಹೋಗ್ತೀರಾ? 2 ಹಸುರ್ಗಿತ್ತು ಅನ್ಬಿಟ್ಟು? ಇಲ್ಲ ಸರ್, ಮೆಣಸಿನ್ಕಾಯಿನೇ ತಗೋಬೋದು. ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ, ಹೌದಲ್ವಾ? ಮೆಣಸಿನಕಾಯಿ ಬೇರೆ ಬೇರೆ ತರ ಇರುತ್ತೆ. ದಪ್ಪ ಮೆಣಸಿನಕಾಯಿ, ಆಮೇಲಿಂದ ಬಜ್ಜಿ ಮೆಣಸಿನಕಾಯಿ ಅನ್ಬಿಟ್ಟು ಕರೆಕ್ಟ್ ಆಗಿ ಗುರುತಿಸ್ತೀರ ತಾನೆ ನೀವು ಯಾವ್ದು ಅಂತ? ಮತ್ತೆ ಯಾವ್ದು ಬೇಕಾದ್ರೂ ಹೇಳ್ಬಿಡೋದ? ಕೊಡ್ಬೇಕಾಗಿರೋ ಪ್ರೀಮಿಯಂ ನಮ್ಮ ಹತ್ರ ಇರೋ ಪ್ರೀಮಿಯಂಗೂ ವ್ಯತ್ಯಾಸ ಇರಲ್ವಾ? ಮೊದಲನೇ ಎಂಟ್ರಿಲಿ ಇರುತ್ತೆ ಎಷ್ಟು ಪ್ರೀಮಿಯಂ ಕೊಡ್ಬೇಕು ಅಂತ. ಅರ್ಥ ಆಯ್ತಾ? ಎಷ್ಟಿದೆ ಪ್ರೀಮಿಯಂ, ಎಷ್ಟು ಕೊಡ್ಬೇಕು ನಾವು? Yes, sir. 10,000. 10,000. ಆ 10,000 ನೋಡಿ ಯಾವ್ದ್ರಿಂದ ಕೊಡ್ಬೇಕು? ಫಸ್ಟ್ ನಮ್ಮ ಹತ್ರ ಇರೋ ಪ್ರೀಮಿಯಂ ಇದ್ರೆ ನೋಡ್ಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಮ ಹತ್ರ ಎಷ್ಟಿದೆ ನೋಡಿ? ಸೆಕ್ಯೂರಿಟೀಸ್ ಪ್ರೀಮಿಯಂ 20,000. ನಮ್ಮ ಹತ್ರ ಇದೆ ಅಲ್ವಾ? 20,000 sir. ಎಷ್ಟು? 10,000. ಸೊ ನಮಗ್ ಬೇಕಾಗಿರೋ 10,000 ನ ಇಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತಗೊಂಡಿದೀವಿ, ಡೆಬಿಟ್ ಮಾಡ್ಕೋತೀವಿ 10,000. ಓಕೆನಾ? ಸರ್. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಕಸ್ಮಾತ್ ಸಾಕಾಗಿರ್ಲಿಲ್ಲ ಅಂದ್ರೆ ಯಾವ್ದೊಂದು ಡೆಬಿಟ್ ಮಾಡ್ಕೋತಾ ಇದ್ವಿ? P&L ಅಕೌಂಟ್. ಬಟ್ ಸಾಕಷ್ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ದುಡ್ಡಿದೆ. ಸೊ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್. ಇದು ಅರ್ಥ ಆಯ್ತಾ ಎಂಟ್ರಿ? ಅರ್ಥ ಆಯ್ತಲ್ಲ? ಸರ್. ಲಾಸ್ಟ್ ಎಂಟ್ರಿ ಲಾಸ್ಟ್ ಫಸ್ಟ್ ಎಂಟ್ರಿ ಎಷ್ಟಿರುತ್ತೆ ಅದೇ ಅಮೌಂಟ್ ಹಾಕೋದು. ಪ್ರಿಫರೆನ್ಸ್
ಬ್ಯಾಂಕ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ Debtor. ಡೆಬಿಟ್ ದ ರಿಸೀವರ್. Shares holders of debtor to bank account. ಹಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ Bank ಡೆಬಿಟ್ ದ account. ರಿಸೀವರ್ ರಿಸೀವ್ ಮಾಡ್ಕೋತಾ ಇದಾರೆ. ಬ್ಯಾಂಕ್ ಇಂದ ದುಡ್ಡು ಹೋಗ್ತಾ ಇದೆ 1,10,000. ಮೊದಲ ಎಂಟ್ರಿ ನೋಡ್ಬಿಟ್ರೆ ಅಷ್ಟೇ ಅಮೌಂಟ್ ಇರುತ್ತೆ. Yes, ಮೊದಲ ಎಂಟ್ರಿ ಎಷ್ಟಿದೆ 1,10,000. ಅದೇ ಹಾ ಸರ್. ಕೊಟ್ಬಿಡ್ತೀವಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ sir. Yes, sir. ಏನು ಡೌಟ್ ಇಲ್ವಾ? ಓಕೆ, ಈಗ ಬ್ಯಾಲೆನ್ಸ್ ಶೀಟ್ ಬರೋಣ. ಹಾ ಸರ್. ಬ್ಯಾಲೆನ್ಸ್ ಶೀಟ್ ನೋಡಿ. ಈಗ ಮೊದಲನೇ ಐಟಮ್ ಯಾವ್ದಿದೆ ಲಯಬಿಲಿಟಿ ಸೈಡ್ ಅಲ್ಲಿ? 20,000 equity share. ಅಲ್ಲ ಇದ್ರಲ್ಲಿ ನೋಡಿ ಕ್ವಶನ್ ಅಲ್ಲಿ. ಅದೇ ಸರ್ 20,000 equity shares. ಹಾ ಅದೇ 1,000. ಬ್ಯಾಲೆನ್ಸ್ ಶೀಟ್. ಸೊ ಪ್ರಿಫರೆನ್ಸ್ ಶೇರ್ಸ್ ಬರಲ್ಲ, ಕರೆಕ್ಟ್ ಅಲ್ವಾ? ಕೊಟ್ಬಿಟ್ವಿ. ಹಾ ಎಸ್ ಸರ್. ಸರ್. ಇದು ನಾನ್ ಮಾಡಿರೋ ಸೊಲ್ಯೂಷನ್ ಆಯ್ತಾ? ನೆಕ್ಸ್ಟ್ ಐಟಮ್ ಯಾವ್ದು? 20,000 ಈಕ್ವಿಟಿ ಶೇರ್ಸ್ ಆಫ್ 10 ಇಚ್ಚು ಹಂಗೆ ಬರ್ಕೊಂಡಿದೀನಿ, ಯಾಕಂದ್ರೆ ಅಲ್ಟರ್ ಮಾಡಿಲ್ಲ. 2 lakh. ನೆಕ್ಸ್ಟ್ ಹೊಸದಾಗಿ ಇಶ್ಯೂ ಮಾಡಿದ್ವಲ್ಲ 2,000 ಈಕ್ವಿಟಿ ಶೇರ್ಸ್ ಆಫ್ 10 ಇಚ್ಚು, ಅದು ಇದು 20,000. ಓಕೆನಾ? 20,000. ಸರ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬನ್ನಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ನಮ್ಮ ಆಲ್ರೆಡಿ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಎಷ್ಟಿದೆ? 20,000 ಸರ್. 20,000. ನಾವು 20,000. ನಾವು ಇಶ್ಯೂ ಮಾಡಿದಾಗ 8,000 ಇದು ಬಂದಿದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ. Yes sir. 8,000. ಐತೆ. 20,000 ಇರೋದ್ನ 28,000 ಮಾರಿದೀವ. 8,000 ನಮಗ್ ತಾನೆ, ಅಂದ್ರೆ ಕಂಪ್ನಿಗೆ. ಎಸ್ ಹಾ ಸರ್. ಸರ್. ಆಯ್ತಾ? ನೋಡಿ ಆಲ್ರೆಡಿ 20,000 ಪ್ರೀಮಿಯಂ ಇತ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಹೊಸದಾಗಿ ಮಾಡಿದಾಗ ಎಷ್ಟು ಬಂತು? 8,000 ಬಂತು. 8,000. Yes sir. ನಾವು ವಾಪಸ್ ಕೊಡ್ಬೇಕಾದ್ರೆ ಪ್ರಿಫರೆನ್ಸ್ ಶೇರ್ಸ್ ಜೊತೆ 10,000 ಪ್ರೀಮಿಯಂ ಕೊಟ್ಟಿದೀವಿ ಅಲ್ವಾ? Yes sir. ಕೊಟ್ಟಿದ್ದೀನಿ. ಮಾಡಿದೀನಿ. ಸೊ ನಮ್ಮ ಹತ್ರ ಇದ್ದಿದ್ದು 20,000, ನಮಗ್ ಬಂದಿದ್ದು 8,000, 28,000 ಆಯ್ತು. ಕೊಟ್ಟಿರೋದು 10,000, ಉಳ್ದಿದ್ದು ಎಷ್ಟಾಯ್ತು? 18,000. 18,000. 18,000. ಈಗ P&L ಜನರಲ್ ರಿಸರ್ವ್ ಬನ್ನಿ. ಸರ್. ಜನರಲ್ ರಿಸರ್ವ್ ಅಷ್ಟು ಯೂಸ್ ಮಾಡ್ಕೊಂಡಾಯ್ತು ಅಲ್ವಾ? 50,000 ಫುಲ್ ಯೂಸ್ ಮಾಡ್ಕೊಂಡಿದೀವಿ. ಎಸ್ ಸರ್. Yes sir. ಅದು ಬರಲ್ಲ. ನೆಕ್ಸ್ಟ್ P&L ಅಕೌಂಟ್ ಬನ್ನಿ. P&L ಅಕೌಂಟ್ 50,000ದಲ್ಲಿ ನಾವು ಯೂಸ್ ಮಾಡಿರೋದು ಎಷ್ಟು? ಇಲ್ಲಿ ನೋಡಿ. 30. 30,000 35,000. ಕರೆಕ್ಟ್ ಅಲ್ವಾ? ಎಷ್ಟು? Yes sir. sir. 30,000 ಯೂಸ್ ಮಾಡಿದ್ವಿ. ಈ 5,000 ಯಾವ ಲೆಸ್ ಮಾಡಿರೋದು? ಅಸೆಟ್ಸ್ ಹಾ ಸರ್. ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆಯ್ತಲ್ಲ ಹ್ಮ್. ಅದು. ಸೊ Yes 35,000 sir. 5,000. 15,000. 15,000. ನೆಕ್ಸ್ಟ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ ನೋಡಿ 80,000 ಇಲ್ಲಿ ಕಾಣಿಸ್ತಾ ಇದೆಯಾ? ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಇಲ್ಲಿ 80,000 ಕಾಣಿಸ್ತಾ ಇದೆಯಾ? ಹಾ ಸರ್. ಹಾ ಸರ್. ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕು. ಓಕೆ, ಹಾ ಸರ್. ಅದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕ್ರೆಡಿಟರ್ಸ್ ಎಷ್ಟಿದೆ? 40,000. ಹೌದಾ? ಹಾ ಸರ್. ಹಾ ಸರ್. ಬಿಲ್ಸ್ ಪೇಯಬಲ್ ಎಷ್ಟಿದೆ? ಹಾ ಸರ್. 20,000. ಅದೇನು ಟಚ್ ಮಾಡಿ 20. ಹಾ ಈ 9,000 ಹೆಂಗ್ ಬಂತು ಅಂತ ಆಮೇಲೆ ಹೇಳ್ಕೊಡ್ತೀನಿ. ಈಗ ಅಸೆಟ್ಸ್ ಬನ್ನಿ. ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ? ಪ್ಲಾಂಟ್ ಅಂಡ್ ಮೆಷಿನರಿ 70,000 ಇದೆ, ಕರೆಕ್ಟಾ? Yes sir. 70,000. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2,10,000 ಇದೆ. 10,000 ಇದೆ. 40,000 ಇದೆ. ಡೆಟಾರ್ಸ್ 35,000 ಇದೆ. ಬಿಲ್ಸ್ Bills receivable 47,000. ಆಮೇಲೆ ಇನ್ವೆಸ್ಟ್ಮೆಂಟ್ 60,000 ಇತ್ತು, ಮಾರ್ಬಿಟ್ವಿ, ಕರೆಕ್ಟಾ? ಎಸ್ ಸರ್. ಹಾ ಸರ್. ಬ್ಯಾಂಕ್ ಓವರ್ ಡ್ರಾಫ್ಟ್ 9,000 ಹೆಂಗ್ ಬಂತು ಅಂತ ಇಲ್ಲಿ ತೋರಿಸಿದೀನಿ ನೋಡಿ. ಹ್ಮ್. ನೋಡಿ ಕ್ಯಾಲ್ಕುಲೇಷನ್ ಆಫ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಆಲ್ರೆಡಿ ನಮ್ಮ ಹತ್ರ ದುಡ್ಡು ಎಷ್ಟಿತ್ತು? 18,000. 18,000. ಕ್ಯಾಲ್ಕುಲೇಟರ್ ತಗೊಳ್ಳಿ. ಅದ 18,000 ಆಲ್ರೆಡಿ ಕಂಪ್ನಿ ಹತ್ರ ಇದೆ ಅಲ್ವಾ? Yes sir. ದುಡ್ಡು ಎಷ್ಟು ಬಂತು, ಎಷ್ಟೋಯ್ತು ನೋಡೋಣ. ಇನ್ವೆಸ್ಟ್ಮೆಂಟ್ ಮಾರ್ದಾಗ ಎಷ್ಟು ಬಂತು? 55,000. ಶೇರ್ಸ್ ಇಶ್ಯೂ ಮಾಡಿದಾಗ ಎಷ್ಟು ಬಂತು ದುಡ್ಡು ಟೋಟಲ್? 28,000. 8,000. ಟೋಟಲ್ ನಮ್ಗೆ ದುಡ್ಡು ಬಂದಿದೆ ಎಷ್ಟು? 1,01,000. 1,10,000. ಬಟ್ ನಾವು ಶೇರ್ ಹೋಲ್ಡರ್ಸ್ ಕೊಡ್ಬೇಕಾಗಿರೋ ಅಮೌಂಟ್ ಎಷ್ಟು? 1,10,000. ಶಾರ್ಟೇಜ್ ಎಷ್ಟಿದೆ ನಮ್ಗೆ? 9,000. 9,000 ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳಿ ಅಂತ ಅರ್ಥ. ಇದನ್ನ ನೋಡಿ, ಸಿ ಅಡ್ಜಸ್ಟ್ಮೆಂಟ್ ಸಿ ನೋಡಿ ಏನಂತ ಇದೆ?
If arrange it if it It arranges hold up to the extent necessary. ಅಂದ್ರೆ ಅರ್ಥ ಏನಂದ್ರೆ ಅಮೌಂಟ್ ಏನಾದ್ರು ಶಾರ್ಟೇಜ್ ಎಷ್ಟಾಗುತ್ತೆ ಅಷ್ಟನ್ನ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಓವರ್ ಡ್ರಾಫ್ಟ್ ಅಂದ್ರೆ Yes, sir. ನಿಮ್ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದೆಯಾ? Yes, sir. Yes, sir. ಇದೆ ಅಲ್ವಾ? ನಿಮ್ ಹತ್ರ ₹1 ಹೋಗಿ 10,000 ರೂಪಾಯಿ ಕೊಡಿ ಅಂದ್ರೆ ಕೊಡ್ತಾರಾ? ಇಲ್ಲ ಇಲ್ಲ ಸರ್. sir. ಆದ್ರೆ ನಿಮ್ ಬಿಸ್ನೆಸ್ ಮ್ಯಾನ್ ಗಳಿಗೆ ಕೊಡ್ತಾರೆ. ನಿಮ್ ಹತ್ರ ದುಡ್ಡಿಲ್ಲ ಅಂದ್ರೂ ಡ್ರಾ ಮಾಡ್ಬೋದು, ಪರ್ಮಿಷನ್ ಕೊಡ್ತಾರೆ. ಆಯ್ತಾ? Yes, sir. ದುಡ್ಡು ಇಲ್ದೇರು ಡ್ರಾ ಮಾಡ್ತೀವಲ್ಲ ಅದನ್ನೇ ಓವರ್ ಡ್ರಾಫ್ಟ್ ಅಂತ ಕರೆಯೋದು. ಆಯ್ತಾ? Yes, sir. Yes, sir. ಸೊ ಇದ್ರಲ್ಲಿ ಬಂದ್ಬಿಟ್ಟು 9,000 ರೂಪೀಸ್ ಶಾರ್ಟೇಜ್ ಆಗಿದೆ. ಆ 9,000 ರೂಪೀಸ್ ನ ಸಾಲ ತಗೊಂಡಿದೀವಿ ಅಂತ ಏನ್ ಮಾಡ್ಬೇಕು? ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ತೋರಿಸಿರೋದು ಇಲ್ಲಿ. ಅರ್ಥ ಆಯ್ತಾ? ಹಾ ಸರ್. Yes, sir. ಎರಡನ್ನು ಟೋಟಲ್ ಮಾಡಿದ್ರೆ 4,02,000 ಟ್ಯಾಲಿ ಬರ್ಬೇಕು. ಹಾ ಸರ್. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ನೋಡಿ, ಎಂಟ್ರೀಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಅಷ್ಟೇನಾ? ಸೊಲ್ಯೂಷನ್ ಮಾಡಿರೋದನ್ನ ಸೊಲ್ಯೂಷನ್ ಮಾಡಿ ಕಳಿಸ್ತಿದ್ದೀನಲ್ಲ, ಓಪನ್ ಮಾಡಿ ನೋಡ್ತಾ ಇದ್ದೀರಾ? Yes, sir. ವಿಡಿಯೋನು ಕಳಿಸ್ತಾ ಇದ್ದೀನಿ, ವಿಡಿಯೋ ಲಿಂಕ್ನು ಕಳಿಸ್ತೀನಿ, ಆಮೇಲಿಂದ ಸಾಫ್ಟ್ ಕಾಪಿನೂ ಕಳಿಸ್ತಾ ಇದ್ದೀನಿ. Yes, sir. ಡೌಟ್ ಇದ್ರೆ ಕೇಳಿ, ಇಲ್ಲಾಂದ್ರೆ ವೈಂಡ್ ಅಪ್ ಮಾಡ್ಬಿಟ್ಟು ಹೊಸ ಪ್ರಾಬ್ಲಮ್ ಕೊಡ್ತೀನಿ ನಿಮ್ಗೆ. ಕ್ಲೋಸ್ ಮಾಡ.